ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮೇಷರಾಶಿಯ ಆತ್ಮೀಯ ಬಂಧುಗಳೇ, ಇಂದಿನ ಈ ವಿಶೇಷ ವಿಡಿಯೋಗೆ ನಿಮಗೆಲ್ಲರಿಗೂ ಕೂಡ ಆಧಾರದ ಸ್ವಾಗತ. ಮೇಷರಾಶಿಯವರ ಪಾಲಿಗೆ ಈ 2026 ಈ ಮೇ ತಿಂಗಳು ಕೇವಲ ಒಂದು ತಿಂಗಳಲ್ಲ, ಇದು ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸಬಲ್ಲ ಒಂದು ಮಹತ್ವದ ಕಾಲಘಟ್ಟ. ಆಕಾಶ ಮಂಡಲದಲ್ಲಿ ನಡೆಯುತ್ತಿರುವ ಗ್ರಹಗಳ ಸಂಚಾರ, ವಿಶೇಷವಾಗಿ ಮೇಷರಾಶಿಯಲ್ಲಿ ಸೂರ್ಯನ ಉಪಸ್ಥಿತಿ ಮತ್ತು ಗುರುಗ್ರಹದ ಪ್ರಭಾವ ನಿಮ್ಮ ಮೇಲೆ ಎಂತಹ ಅದ್ಭುತ ಅಥವಾ ಸವಾಲಿನ ಪರಿಣಾಮ ಬೀರುತ್ತೆ ಎಂಬುದನ್ನು ಈ 8 ನಿಮಿಷಗಳ ಕಾಲ ನಾವು ವಿಸ್ತಾರವಾಗಿ ತಿಳಿಯೋಣ. ವಿಡಿಯೋವನ್ನು ಎಲ್ಲಿ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ, ಯಾಕೆಂದರೆ ಈ ತಿಂಗಳು ನೀವು ಮಾಡಬೇಕಾದ ಒಂದು ಸಣ್ಣ ಬದಲಾವಣೆ ನಿಮ್ಮನ್ನು ಕೋಟ್ಯಾಧಿಪತಿಯನ್ನಾಗಿ ಮಾಡಬಹುದು, ಅಥವಾ ಒಂದು ಸಣ್ಣ ತಪ್ಪು ನಿಮ್ಮನ್ನು ಸಂಕಷ್ಟಕ್ಕೆ ತಳ್ಳಬಹುದು. ಮೊದಲನೇದಾಗಿ ಮೇಷರಾಶಿಯವರ ವ್ಯಕ್ತಿತ್ವ, ಅವರ ಬಗ್ಗೆ ತಿಳಿಯೋಣ. ನೀವು ಮೂಲತಃ ಅಗ್ನಿ ತತ್ವದವರು. ನಿಮ್ಮಲ್ಲಿ ಸಾಹಸ ಮನೋಭಾವ ಹೆಚ್ಚು. ಮೇ ತಿಂಗಳ ಆರಂಭದಲ್ಲಿ ನಿಮ್ಮ ರಾಶಾಧಿಪತಿ ಮಂಗಳನ ಸ್ಥಾನವು ನಿಮಗೆ ವಿಪರೀತ ಶಕ್ತಿಯನ್ನು ನೀಡುತ್ತೆ. ಕೆಲಸದ ಸ್ಥಳದಲ್ಲಿ ನೀವು ಇದುವರೆಗೆ ಅನುಭವಿಸಿದ ತುಳಿತಕ್ಕೆ ಈಗ ಮುಕ್ತಿ ಸಿಗುವ ಕಾಲ ಬಂದಿದೆ. ನಿಮ್ಮ ಮೇಲಾಧಿಕಾರಿಗಳು ನಿಮ್ಮ ಶ್ರಮವನ್ನು ಗುರುತಿಸಬೇಕಾದ ಒಂದು ಪರಿಸ್ಥಿತಿ ಅನ್ನೋದು ನಿರ್ಮಾಣವಾಗುತ್ತೆ. ನೀವು ಉದ್ಯೋಗದಲ್ಲಿದ್ದರೆ ಈ ತಿಂಗಳ ಮೊದಲ 15 ದಿನಗಳಲ್ಲಿ ಬಡ್ತಿ ಅಥವಾ ಸಂಬಳದ ಏರಿಕೆಯ ಸುದ್ದಿಯನ್ನು ಕೂಡ ನಿರೀಕ್ಷೆ ಮಾಡಬಹುದು. ಆದರೆ ನೆನಪಿಡಿ, ಅತಿಯಾದ ಆತ್ಮವಿಶ್ವಾಸ ನಿಮ್ಮ ಶತ್ರು ಆಗಬಹುದು. ಕಚೇರಿಯಲ್ಲಿ ಸಹೋದ್ಯೋಗಿಗಳ ಜೊತೆ ಮಾತನಾಡಬೇಕಾದ್ರೆ ಸಂಯಮ ಇರಲಿ. ನಿಮ್ಮ ಯಶಸ್ಸನ್ನು ಕಂಡು ಅಸೂಯೆ ಪಡುವವರು ನಿಮ್ಮ ವಿರುದ್ಧ ಪಿತೂರಿ ನಡೆಸುವ ಒಂದು ಸಾಧ್ಯತೆ ಕೂಡ ದಟ್ಟವಾಗಿ ಇರುತ್ತೆ. ಇನ್ನು ಆರ್ಥಿಕ ವಿಚಾರಕ್ಕೆ ಬರೋಣ. ಮೇಷರಾಶಿಯವರಿಗೆ ಈ ತಿಂಗಳು ಹಣದ ಹರಿವು ಹಠಾತ್ತಾಗಿ ಹೆಚ್ಚಾಗುತ್ತೆ. ಹಳೆಯ ಸಾಲಗಳು ವಾಪಸ್ ಬರುತ್ತೆ ಅಥವಾ ಪಿತ್ರಾರ್ಜಿತ ಆಸ್ತಿಯಿಂದ ಲಾಭವಾಗುವ ಯೋಗ ಇದೆ. ವಿಶೇಷವಾಗಿ ಮೇ 10 ರಿಂದ ಮೇ 25 ನಡುವಿನ ಈ ಅವಧಿಯಲ್ಲಿ ನೀವು ಹೊಸ ಹೂಡಿಕೆ ಮಾಡೋದಕ್ಕೆ ಇದು ಸುಸಮಯ ಆಗಿರುತ್ತೆ. ಇನ್ನು ಮೇ 25 ನಂತರ ಅವಧಿಯಲ್ಲಿ ನೀವು ಹೊಸ ಹೂಡಿಕೆ ಮಾಡೋದಕ್ಕೆ ಇದು ಒಳ್ಳೆ ಟೈಮ್ ನಿಮಗೆ ಮಾಡಬಹುದು. ಇನ್ನು ಶೇರ್ ಮಾರ್ಕೆಟ್ ಅಥವಾ ಭೂಮಿ ಖರೀದಿಯ ಆಲೋಚನೆ ಏನಾದರೂ ಇದ್ದರೆ ಅದನ್ನು ಮುಂದುವರಿಸಬಹುದು. ಆದರೆ ಅತಿಯಾದ ಲಾಭದ ಆಸೆಗೆ ಬಿದ್ದು ಶಾರ್ಟ್ಕಟ್ ದಾರಿಗಳನ್ನು ಹಿಡಿಬೇಡಿ. ಲಾಭ ಎಷ್ಟು ಬರುತ್ತೋ ಅಷ್ಟೇ ವೇಗವಾಗಿ ಖರ್ಚು ಕೂಡ ನಿಮ್ಮ ಬಾಗಿಲು ತಟ್ಟುತ್ತೆ. ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವ ಸಾಧ್ಯತೆ ಇರೋದರಿಂದ ಆಕಸ್ಮಿಕ ಖರ್ಚುಗಳು ಕೂಡ ಎದುರಾಗುತ್ತೆ. ಆದ್ದರಿಂದ ಹಣದ ನಿರ್ವಹಣೆಯಲ್ಲಿ ಜಾಣ್ಮೆಯನ್ನು ಪ್ರದರ್ಶನ ಮಾಡಿ. ಇನ್ನು ವ್ಯಾಪಾರಸ್ಥರ ಬಗ್ಗೆ ನೋಡೋದಾದರೆ ಈ ತಿಂಗಳು ಹೊಸ ಒಪ್ಪಂದಗಳಿಗೆ ಸಹಿ ಹಾಕೋದಕ್ಕೆ ಬಹಳ ಶುಭವಾಗಿರುತ್ತೆ. ನೀವು ವಿದೇಶಿ ವ್ಯವಹಾರಗಳಲ್ಲಿ ತೊಡಗಿದರೆ ಅಥವಾ ರಫ್ತು ಆಮದು ವ್ಯವಹಾರದಲ್ಲಿ ಇದ್ದರೆ ಲಾಭದ ಪ್ರಮಾಣ ಡಬಲ್ ಆಗುತ್ತೆ. ಹೊಸ ಉದ್ಯಮ ಆರಂಭಿಸೋದಕ್ಕೆ ಇಚ್ಛಿಸುವವರಿಗೆ ಈ ತಿಂಗಳ ದ್ವಿತೀಯಾರ್ಧ ಅತ್ಯಂತ ಸೂಕ್ತ. ಆದರೆ ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಇರುವವರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಲೆಕ್ಕಪತ್ರಗಳಲ್ಲಿ ಪಾರದರ್ಶಕತೆ ಇಲ್ಲದಿದ್ದರೆ ಭವಿಷ್ಯದಲ್ಲಿ ದೊಡ್ಡ ಮಟ್ಟದ ಕಾನೂನು ಸಂಘರ್ಷಕ್ಕೆ ನಾಂದಿ ಆಗ್ಬೋದು. ಯಾವುದನ್ನು ಕೂಡ ಕುರುಡಾಗಿ ನಂಬೇಡಿ. ಪ್ರತಿಯೊಂದು ದಾಖಲೆಯನ್ನು ಸರಿಯಾಗಿ ಪರಿಶೀಲನೆ ಮಾಡಿ. ಇನ್ನು ಕುಟುಂಬ ಮತ್ತು ಪ್ರೇಮ ಜೀವನದ ಬಗ್ಗೆ ಹೇಳೋದಾದರೆ ಮೇಷರಾಶಿಯವರ ಮನೆಯಲ್ಲಿ ಈ ತಿಂಗಳು ಮಿಶ್ರ ಫಲ ಅನ್ನೋದು ಇರುತ್ತೆ. ಸೂರ್ಯನ ತೀಕ್ಷ್ಣತೆ ನಿಮ್ಮ ಸ್ವಭಾವದಲ್ಲಿ ಸ್ವಲ್ಪ ಸಿಟ್ಟನ್ನು ತರಬಹುದು. ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ವಿಷಯಕ್ಕೆ ಕಿರಿಕಿರಿ ಉಂಟಾಗ್ಬೋದು. ಆದರೆ ನೆನಪಿಡಿ, ಮಾತು ಮುತ್ತಿನಂತಿರಲಿ. ನಿಮ್ಮ ಒಂದು ಮಾತು, ಒಂದು ಕಟು ಮಾತು ವರ್ಷಗಳ ಸಂಬಂಧವನ್ನು ಹಾಳು ಮಾಡಬಹುದು. ಮಕ್ಕಳ ಪ್ರಗತಿಯಿಂದ ಮನಸ್ಸಿಗೆ ಸಂತೋಷ ಅನ್ನೋದು ಆಗುತ್ತೆ. ಮನೆಯ ಹಿರಿಯರ ಆರೋಗ್ಯದ ಬಗ್ಗೆ ನೀವು ಈ ತಿಂಗಳು ವಿಶೇಷ ಗಮನವನ್ನು ನೀಡಬೇಕು. ವಿಶೇಷವಾಗಿ ನಿಮ್ಮ ತಂದೆಯವರ ಆರೋಗ್ಯದಲ್ಲಿ ಏರುಪೇರಾಗುವ ಸಾಧ್ಯತೆ ಇರುತ್ತೆ. ತಕ್ಷಣದ ವೈದ್ಯಕೀಯ ತಪಾಸಣೆ ಅಗತ್ಯ ಆಗಿರಬಹುದು. ಪ್ರೇಮಿಗಳಿಗೆ ಈ ತಿಂಗಳು ಅಗ್ನಿ ಪರೀಕ್ಷೆಯ ಕಾಲ ಆಗಿರುತ್ತೆ. ನಿಮ್ಮ ನಡುವೆ ಮೂರನೇ ವ್ಯಕ್ತಿಯ ಪ್ರವೇಶ ಆಗದಂತೆ ನೀವು ನೋಡ್ಕೋಬೇಕಾಗುತ್ತೆ. ಪರಸ್ಪರ ನಂಬಿಕೆಯೇ ನಿಮ್ಮ ಸಂಬಂಧದ ಬುನಾದಿ ಎಂಬುದನ್ನು ಮರಿಬೇಡಿ. ಆರೋಗ್ಯದ ದೃಷ್ಟಿಯಿಂದ ಮೇಷರಾಶಿಯವರು ಮೇ ತಿಂಗಳಲ್ಲಿ ಬೆಂಕಿ ಮತ್ತು ವಾಹನಗಳಿಂದ ದೂರ ಇರಬೇಕು ಅಥವಾ ಎಚ್ಚರಿಕೆಯಿಂದ ಇರಬೇಕು. ರಕ್ತದೊತ್ತಡ ಅಥವಾ ಹೃದಯ ಸಂಬಂಧಿ ಸಮಸ್ಯೆ ಇರುವವರು ಆಹಾರ ಕ್ರಮದಲ್ಲಿ ಶಿಸ್ತನ್ನು ಪಾಲಿಸಿ. ವಿಪರೀತ ಉಷ್ಣದ ಕಾರಣದಿಂದಾಗಿ ಹೊಟ್ಟೆಗೆ ಸಂಬಂಧಿಸಿದ ಕಾಯಿಲೆಗಳು ಕಾಣಿಸಿಕೊಳ್ಳಬಹುದು. ಪ್ರತಿದಿನ ಕನಿಷ್ಠ 4 ಲೀಟರ್ ನೀರು ಕುಡಿಯೋದು ಮತ್ತು ಯೋಗಾಭ್ಯಾಸ ಮಾಡೋದು ನಿಮ್ಮನ್ನು ಈ ತಿಂಗಳ ನಕಾರಾತ್ಮಕ ಶಕ್ತಿಯಿಂದ ದೂರ ಇಡುತ್ತೆ. ಮಾನಸಿಕವಾಗಿ
ನೀವು ದೃಢವಾಗಿರೋದಕ್ಕೆ ಪ್ರಾಣಾಯಾಮ ಅತ್ಯಗತ್ಯವಾಗಿರುತ್ತೆ. ಈಗ ಅತ್ಯಂತ ಪ್ರಮುಖವಾದ ಭಾಗ ಏನು ಅಂತಂದರೆ, ಮೇಷರಾಶಿಯವರು ಈ ತಿಂಗಳು ಎದುರಿಸಬಹುದಾದ ಸವಾಲುಗಳು ಮತ್ತು ಅದಕ್ಕೆ ಪರಿಹಾರಗಳು. ನಿಮ್ಮ ರಾಶಿಯ ಮೇಲೆ ಶನಿಯ ದೃಷ್ಟಿ ಇರೋದ್ರಿಂದ ಕೆಲಸಗಳು ನಿಧಾನ ಆಗಬಹುದು. ಕೈಗೆ ಬಂದ ತುತ್ತು ಬಾಯಿಗೆ ಬರದೇ ಇರುವ ಪರಿಸ್ಥಿತಿ ನಿರ್ಮಾಣವಾದಾಗ ನಿರಾಶೆ ಆಗೋದಕ್ಕೆ ಹೋಗಬೇಡಿ. ಇದು ನಿಮ್ಮ ತಾಳ್ಮೆಯ ಪರೀಕ್ಷೆ ಮಾತ್ರ. ಈ ತಿಂಗಳ ಅದೃಷ್ಟದ ಬಣ್ಣ ಕೆಂಪು ಮತ್ತು ಹಳದಿ. ಯಾವುದೇ ಪ್ರಮುಖ ಕೆಲಸಕ್ಕೆ ಹೋಗಬೇಕಾದ್ರೆ ಈ ಬಣ್ಣದ ಬಟ್ಟೆ ಧರಿಸೋದು ಅಥವಾ ಕೆಂಪು ಬಣ್ಣದ ಕರವಸ್ತ್ರವನ್ನು ಜೇಬಿನಲ್ಲಿ ಇಟ್ಕೊಳ್ಳೋದು ನಿಮಗೆ ಸಕಾರಾತ್ಮಕ ಶಕ್ತಿಯನ್ನು ನೀಡುತ್ತೆ. ವಿಶೇಷ ಪರಿಹಾರವಾಗಿ ಪ್ರತಿ ಮಂಗಳವಾರದಂದು ಹನುಮಂತನ ದೇವಸ್ಥಾನಕ್ಕೆ ಭೇಟಿ ನೀಡಿ ಸಿಂಧೂರವನ್ನು ಅರ್ಪಿಸಿ. ಹನುಮಾನ್ ಚಾಲಿಸವನ್ನು ದಿನಕ್ಕೆ 2 ಬಾರಿ ಪಠಿಸೋದ್ರಿಂದ ನಿಮ್ಮ ಜಾತಕದಲ್ಲಿರುವ ದೋಷಗಳು ನಿವಾರಣೆಯಾಗಿ ಸಕಲ ಕಾರ್ಯಗಳಲ್ಲೂ ಕೂಡ ಜಯ ಅನ್ನೋದು ಸಿಗುತ್ತೆ. ಬಡವರಿಗೆ ಅಥವಾ ಅಗತ್ಯ ಇರೋರಿಗೆ ಕೆಂಪು ಬೇಳೆ ಅಥವಾ ಬೆಲ್ಲವನ್ನು ದಾನ ಮಾಡಿ. ಇದು ನಿಮ್ಮ ರಾಶಾಧಿಪತಿ ಮಂಗಳನನ್ನು ಪ್ರಸನ್ನಗೊಳಿಸುತ್ತೆ. ಅಮಾವಾಸ್ಯೆಯ ದಿನದಂದು ಅಶ್ವತ್ಥ ಮರದ ಕೆಳಗೆ ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚೋದು ನಿಮ್ಮ ಆರ್ಥಿಕ ಸಂಕಷ್ಟಗಳನ್ನು ದೂರ ಮಾಡುತ್ತೆ. ಕೊನೆಯದಾಗಿ ಹೇಳಬೇಕಂದ್ರೆ, ಮೇಷರಾಶಿಯವರೇ, ಈ ಮೇ ತಿಂಗಳು ನಿಮಗೆ ಅವಕಾಶಗಳ ಭಂಡಾರವನ್ನೇ ಹೊತ್ತು ತರುತ್ತೆ. ಕಠಿಣ ಪರಿಶ್ರಮ ಮತ್ತು ದೇವರ ಮೇಲಿನ ಭಕ್ತಿ ನಿಮ್ಮನ್ನು ಯಶಸ್ಸಿನ ಶಿಖರಕ್ಕೆ ಕೊಂಡೊಯ್ಯುತ್ತೆ. ಸೋಲು ಬಂದಾಗ ಕುಗ್ಬೇಡಿ, ಗೆಲುವು ಬಂದಾಗ ಹಿಗ್ಬೇಡಿ. ಈ ತಿಂಗಳ ಪ್ರತಿದಿನವನ್ನು ಕೂಡ ಯೋಜನಾಬದ್ಧವಾಗಿ ಕಳೀರಿ. ನಿಮ್ಮ ಕನಸುಗಳು ನನಸಾಗುವ ಸಮಯ ಹತ್ತಿರದಲ್ಲಿವೆ. ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗುತ್ತೆ. ನೀವು ಅಂದುಕೊಂಡಿದ್ದನ್ನು ಸಾಧಿಸಿಯೇ ತೀರಿಸ್ತೀರ. ಈ ಥರ ಒಂದು ದೃಢ ವಿಶ್ವಾಸ ಅನ್ನೋದು ನಿಮ್ಮಲ್ಲಿ ಇರಲಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ಜೈ ಹನುಮಾನ್ ಅಂತ ಬರೆಯೋದನ್ನು ಮರಿಬೇಡಿ. ನಿಮ್ಮ ಜೀವನ ಸುಖಮಯವಾಗಿರಲಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.